ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬೆಳಗಿನ ಎಲ್ಲ ತಿಂಡಿಗೆ ಸರಿ ಹೊಂದುವ ಒಂದು ಸುಲಭವಾದ ರುಚಿಯಾದ ಚಟ್ನಿ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಆಗು ಮನೆಗೆ ಗೆಸ್ಟ್ ಬಂದ್ರು, ಮನೆಯಲ್ಲಿ ಹಸಿಮೆಣಸಿನಕಾಯಿ ಇಲ್ಲ, ಟೈಮ್ ಕೂಡ ಜಾಸ್ತಿ ಇಲ್ಲ ನಮಗೆ ಚಟ್ನಿ ಮಾಡಲಿಕ್ಕೆ ಅಂದಾಗ ಈ ರೆಸಿಪಿಯನ್ನ ಟ್ರೈ ಮಾಡಿ. ದಿಢೀರಾಗಿ ಒಂದೇ ನಿಮಿಷದಲ್ಲಿ ಮಾಡುವಂತ ರುಚಿಯಾದಂತ ಈಜಿ ಆಗಿರುವಂತ ಚಟ್ನಿ ರೆಸಿಪಿ ಇದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಮಾಡೋದು ತುಂಬಾನೇ ಸರಳ. ಬನ್ನಿ ರೆಸಿಪಿ ಶುರು ಮಾಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ ಹಸಿ ತೆಂಗಿನ ತುರಿ, ಸ್ವಲ್ಪ ಹುರಿಗಡಲೆ, ರುಚಿಗನುಸಾರ ಉಪ್ಪು, ಸ್ವಲ್ಪ ಸಕ್ಕರೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡೆ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನ ಇಟ್ಕೊಂಡೆ. 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡೆ. ಸಾಸಿವೆ ಜೀರಿಗೆ ಹಾಕೊಂಡೆ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ 3 ಒಣ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡೆ. ಸ್ವಲ್ಪ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡಿಬಿಟ್ರೆ ನಮ್ಮ ಒಗ್ಗರಣೆ ರೆಡಿ ಆಯ್ತು. ಕೆಲವರಿಗೆ ಅಡಿಗೆನೇ ಮಾಡಕ್ ಬರಲ್ಲ, ಒಗ್ಗರಣೆ ಕೊಡೋದಂತೂ ಚೆನ್ನಾಗಿ ಗೊತ್ತಿರುತ್ತೆ ಬಂಧುಗಳೇ, ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಚಟ್ನಿಯಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿ.